ಹುಷಾರಾಗೈತಪ್ಪ. ಸ್ವಾಮಿಗೆ ಭಕ್ತರಾಗಿ ಅವರೇ ಇವತ್ತು ಒಬ್ರು ಅರ್ಚಿ ಪೂಜಾರಪ್ಪ ಆಗವ್ರೆ ನಮ್ಮ ದೇವಸ್ಥಾನಕ್ಕೆ. ನಮ್ಮ ಮಗನಿಗೆ ಕಿಡ್ನಿದು ಪ್ರಾಬ್ಲಮ್ ಆಗಿತ್ತು, 2 ಕಿಡ್ನಿ. ನಮಗೆ ಸ್ವಲ್ಪ ಪರವಾಗಿಲ್ಲ, ನಾವು ಕಮ್ಮಿ ಆಗಿದೆ. ಪರಮಾತ್ಮ ಏನೇ ಕಷ್ಟ ಇದ್ರು ಕೂಡ ಇಲ್ಲಿಗೆ ಬಂದ ಮೇಲೆ ಭಗವಂತ ನಮ್ಗೆ ಎಲ್ಲಾದ್ರಲ್ಲೂ ಒಳ್ಳೇದ್ ಮಾಡಿ. ಶನಿದೇವನ ನಿನ್ನ ನಂಬಿದೆ ನನ್ನ ಮನೆಯೆಲ್ಲ ಭಾಗ್ಯ. ಈ ಹುಣ್ಣಿಮೆಯಲ್ಲೂ ಇಲ್ಲಿ ಹೋಮ ಇರುತ್ತೆ. ಸ್ವಾಮಿ ಕೇಳ್ದ, ಸ್ವಾಮಿನೂ ಪರವಾಗಿಲ್ಲ. ಇವತ್ತು ಶಾಸ್ತ್ರದಲ್ಲಿ 2ನೇ ಸಾರಿ ಕೇಳ್ತಾ ಇದ್ದೀವಿ. ಅವ್ರು ಹೇಳ್ದಂತೆ ಆರೋಗ್ಯದಲ್ಲಿ ಯಾವ ಸಮಸ್ಯೆ ಚೆನ್ನಾಗಿದ್ದಾರೆ, ಹಿಂದೆ ಕಲೆ ತಗ್ತಾರೆ, ಆದಷ್ಟು ಹುಷಾರಾಗಿ. ಡಾಕ್ಟ್ರು ಡಯಾಲಿಸಿಸ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ತಂದೆ ತಾಯಿದಿರಿಗೆ ಬೆಲೆ ಕೊಡಿ. ತಂದೆ ತಾಯಿದಿರನ್ನ ಯಾರು ಇಷ್ಟದಿಂದ ನೋಡ್ಕೊಂತಿರೋ, ಯಾರು ಪ್ರೀತಿ ಮಾಡ್ತಿರೋ, ಯಾರು ಅವ್ರಿಗೆ ಗೌರವ. ಶನಿವಾರನೂ ಪೂಜೆ ಇರುತ್ತೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲೂ ಅನ್ನದಾನ ಇರ್ತದೆ. ಕಳೆವ ನೀನೆ ಮಹಿಮ ಎಂದು ತೋರಿದ ಆ ಹೋಮಕ್ಕೆ ಬಂದು ಭಾಗಿಯಾಗಿ ಎಳ್ಳು, ಕೊಬ್ಬರಿ, ಬೆಲ್ಲ ಸಮರ್ಪಣೆ ಮಾಡಿ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ. ಮನೆ ಸ್ವಸತ್ರವಾಗಿ ಮನೆ ನಡೀತು, ಸುಸೂತ್ರವಾಗಿ ಮದ್ವೆನೂ ನಡೀತು, ಎಲ್ಲ ಒಳ್ಳೆ. ಎಳ್ಳೆಣ್ಣೆ ದಾನ ಕೊಡಿ. ಪರಮಾತ್ಮಗೆ ತುಂಬಾ ಇಷ್ಟವಾದಂತ ಎಳ್ಳೆಣ್ಣೆ. ಆದ್ರೂ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಅವರು. ನಾವು ಇಲ್ಲಿಗೆ ಬಂದ ಮೇಲೆ ನಮ್ಮ ಮಗ ಇವಾಗ ತುಂಬಾ ದಿವಸ ಬಂದಿದ್ದೀನಿ. ಬಂದ ಮೇಲೆ ನಮ್ಗೆ ತುಂಬಾ ಒಳ್ಳೇದು. ಕವಡೆ ಶಾಸ್ತ್ರನೂ ಕೇಳಿದೀವಿ, ಸ್ವಾಮಿನೂ ಕೇಳಿದೀವಿ, ಒಳ್ಳೇದಾಗಿದೆ. ಬರ್ತಾ ಇದೆ. ಈ ಸ್ವಾಮಿಗೆ ಯಾರು ನಂಬಿ ಬರ್ತಾರೋ, ನಾವ್ ಅದನ್ನ ನೋಡ್ದೋ ಇದನ್ನ ನೋಡ್ದೋ ಅಂತ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಆಯ್ತಾ? ನನ್ನಲ್ಲಿ ಏನೇ ಒಂದು ತಪ್ಪಿದ್ರು ನನ್ನನ್ನೇ ಬಂದು ಕೇಳಿ. ಸ್ವಾಮಿ ನೀವು ಮಾಡ್ತಾ ಇರೋ ಸರಿ ಇಲ್ಲ ಅನ್ನಿ, ನಾನು ಬಂದೆನ್ನ ಹರಸಯ್ಯ ಬಾರಯ್ಯ ಶನಿದೆ. ಪರಮಾತ್ಮಗೆ ಇಷ್ಟವಾದಂತ ಪ್ರಿಯವಾದಂತ ತಿಲಾಹೋಮನೇ ಇಲ್ಲಿ ಶ್ರೇಷ್ಠ. ಆ ತಿಲಾಹೋಮಕ್ಕೆ ಬಂದು ಆ ಪರಮಾತ್ಮನಲ್ಲಿ ಅರ್ಕೆ ಅಂತ ಕವಡೆ ಶಾಸ್ತ್ರ ಎಲ್ಲ ಚೆನ್ನಾಗಿದೆ. ಬಂದು ಎಲ್ಲರೂ ಸನ್ನಿಧಿಗೆ ಬಂದು ಇದು ಮಾಡಿ ಎಳ್ಳು, ಕೊಬ್ಬರಿ, ಬೆಲ್ಲ ಹಾಕಿ ಸಮರ್ಪಣೆ ಮಾಡಿ ನೀವು ಮನಸ್ಪೂರ್ವಕವಾಗಿ ಅರ್ಕೆ ಮಾಡ್ಕೊಂಡು. ಹುಣ್ಣಿಮೆ ದಿವಸ ಸುದರ್ಶನ ಹೋಮ ಇರುತ್ತೆ. ಯಾರಿಗೇ ಆಗ್ಲಿ ಒಬ್ಬ ಮನುಷ್ಯಂಗೆ ಬೆಳೀತಾವ್ರೆ ಅಂದ್ರೆ ಯಾರಾದ್ರೂ ಒಬ್ರು ಶತ್ರು. ಧೂಪವ ಹಾಕುವೆವು ನಾವು, ದೀಪವ ಬೆಳಗುವೆವು. ನೋಡಿ, ಸ್ವಾಮಿಗೆ ವಿಶೇಷವಾಗಿ ಇಲ್ಲಿ ಏನಾದ್ರು ನಮ್ಗೆ ಒಳ್ಳೇದಾದ್ರೆ ಮುಡಿ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊತಾರೆ. ತುಂಬಾ ಜನ ಇಲ್ಲಿ ಶಿವರಾತ್ರಿಲಿ ಬಂದು ಮುಡಿ ಕೊಡ್ತಾರೆ. ಮುಡಿ ಕೊಡ್ತೀನಿ ಅಂತಾನೂ ಕೂಡ ಅರ್ಕೆ ಮಾಡ್ಕೋಬಹುದು. ಆ ಪರಮಾತ್ಮನ್ಗೆ ಅದು ಪ್ರಿಯನೇ. ಇವತ್ತು ನೋಡಿ, ಈ ಮಗುಗೆ ಹುಷಾರಿಲ್ಲ, ಅದಕ್ಕಾಗಿ ಅರ್ಕೆ ಮಾಡ್ಕೊಂಡಿದ್ರು. ಇವತ್ತು ತಂದು ಮುಡಿ ಕೊಡ್ತಾ ಇದ್ದಾರೆ. ಹುಷಾರಾಗೈತಪ್ಪ, ಹುಷಾರಾಗೈತಮ್ಮ, ಒಳ್ಳೇದಾಗಲಿ. ಸ್ವಾಮಿಗೆ ಸಲ್ತು ಕೊಡ್ತಾನೆ, ಕಾಪಾಡ್ತಾನೆ, ಚೆನ್ನಾಗಿರ್ತಾರೆ. ಮೂರ್ನವ್ರೆ, ಮಗನ ಮದ್ವೆಗಾಗಿ ಇವತ್ತು ಇವ್ರ ಯಜಮಾನರು ನಮ್ಮ ಸ್ವಾಮಿಗೆ ಭಕ್ತರಾಗಿ ಅವರೇ ಇವತ್ತು ಒಬ್ರು ಅರ್ಚಿ ಪೂಜಾರಪ್ಪ ಆಗವ್ರೆ ನಮ್ಮ ದೇವಸ್ಥಾನಕ್ಕೆ. ಇವತ್ತು ಮಗನ ಮದ್ವೆ ಸೆಟ್ ಆಗಿಲ್ಲ ಅಂತ ಎಲ್ಲಾ ಕಡೆ ಕೂಡ ಎಡ್ತಾ ಇದ್ರು. ಇವತ್ತು ಸ್ವಾಮಿ ಇಂಥ ದಿವಸದಲ್ಲಿ ಮಾಡಿಸ್ಕೊಡ್ತೀನಿ, ಫಸ್ಟ್ ನೀನ್ ಮನೆ ಕಟ್ತಾ ಇದೀಯಾ, ಮನೆ ಕಟ್ಟು ಅಂತ ಹೇಳಿದ್ರಂತೆ. ಮನೆ ಕಟ್ಟಿ ಒಂದು 15 ದಿವಸದಲ್ಲೇ ಒಂದು ಒಳ್ಳೆ ಚಿನ್ನಂತ ಹುಡುಗಿನ ತೋರಿಸಿದ್ದಾರೆ. ಅವ್ರು 100 ಕಾಲ ಚೆನ್ನಾಗಿ ಬದುಕಲಿ, ಮದ್ವೆನೂ ಆಗಿದೆ. ಇವತ್ತು ಪರಮಾತ್ಮನ ಆಶೀರ್ವಾದದಿಂದ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ನಾನು ಹೇಳಿದ್ದಲ್ಲಿ ನಿಜನ ಸುಳ್ಳ ಸುಭದ್ರಕ್ಕ? ಒಳ್ಳೇದಾಗೈತೆ. ಮನೆ ಸ್ವಸತ್ರವಾಗಿ ಮನೆ ನಡೀತು, ಸುಸೂತ್ರವಾಗಿ ಮದ್ವೆನೂ ನಡೀತು, ಎಲ್ಲ ಒಳ್ಳೇದಾಯ್ತು. ನಾನು ನೆಮ್ಕೊಂಡಿದ್ ಕಾರ್ಯ ಎಲ್ಲ ಕೈಗೂಡ್ತು. ಮದ್ವೆ ಮನೆ ಸಕ್ಸಸ್ ಸಾಧಕ್ಕೆ ಆಯ್ತದೆ ಅಂತ ಹೇಳಿದ್ರು 15 ದಿವಸ ಮುಂಚೆನೆ. ಖುಷಿ ಆಯ್ತಾ? ಭಗವಂತ ನಂಬೋರೆ. ನೋಡಿ, ಈ ಸ್ವಾಮಿಗೆ ಯಾರು ನಂಬಿ ಬರ್ತಾರೋ, ನಾವ್ ಅದನ್ನ ನೋಡ್ದೋ ಇದನ್ನ ನೋಡ್ದೋ ಅಂತ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಆಯ್ತಾ? ನನ್ನಲ್ಲಿ ಏನೇ ಒಂದು ತಪ್ಪಿದ್ರು ನನ್ನನ್ನೇ ಬಂದು ಕೇಳಿ. ಸ್ವಾಮಿ ನೀವು ಮಾಡ್ತಾ ಇರೋ ಸರಿ ಇಲ್ಲ ಅನ್ನಿ, ನಾನು ತಿದ್ಕಂತೀನಿ. ನಾನು ಅಂತ ತಪ್ಪು ಬರುವಂತ ಮಾಡುವಂತ ವ್ಯಕ್ತಿನೂ ಅಲ್ಲ, ನಾನು ಯಾವತ್ತೂ ನಡ್ಕೊಂಡು ಇಲ್ಲ. ಅರ್ಥವಾಯ್ತಾ? ನನ್ಗೆ ಇವತ್ತಿನವರೆಗೂ ಆ ಸ್ವಾಮಿ ಒಬ್ಬ ದಿಕ್ಕು ತೋರ್ಸವ್ರೆ. ಆ ಸ್ವಾಮಿ ಬಿಟ್ಟು ನನ್ನ ನಾಗಮಂಗಲ ಜನಕ್ಕಾಗಿ ನಾನು ಇವತ್ತು ಈ ಕ್ಷೇತ್ರದಲ್ಲಿದ್ದೀನಿ. ನನ್ನ ನಾಗಮಂಗಲ ಜನಕ್ಕೆ ಯಾವತ್ತೂ ಕೂಡ ನಾನು ಕೆಟ್ಟ ಹೆಸರು ಬರಂಗ್ ಮಾಡಲ್ಲ. ನನ್ನ ನಾಗಮಂಗಲ ಜನನೇ ನನ್ನ ಇವತ್ತು ಈ ಮಟ್ಟಕ್ಕೆ ತಂದಿರೋದು. ನನ್ನ ನಾಗಮಂಗಲ ಜನ ಇರೋವರೆಗೂ ನಾನೇನು ಹೆದರ್ಕೋಬೇಕಾಗಿಲ್ಲ. ಇವತ್ತು ಯಾರೇ ಆಗ್ಲಿ ಈ ಕ್ಷೇತ್ರಕ್ಕೆ ನಂಬಿ ಬನ್ನಿ. ಆದ್ರೆ ಬಂದು ನಮ್ಗೇನು ಒಳ್ಳೇದಾಗ್ಲಿಲ್ಲ ಅನ್ಕೋಬೇಡಿ. ಫಸ್ಟ್ ತಂದೆ ತಾಯಿದಿರ್ ಬೆಲೆ ಕೊಡಿ, ಅಕ್ಕ ತಂಗಿದಿರ್ಗೆ ಬೆಲೆ ಕೊಡಿ, ಸಂಬಂಧಕ್ಕೆ ಬೆಲೆ ಕೊಡಿ. ಯಾಕೆಂದ್ರೆ ಆ ಸಂಬಂಧಗಳ ಬೆಲೆ ಏನು ಅನ್ನೋದು ನನಗೆ ಗೊತ್ತು. ಅರ್ಥವಾಯ್ತಾ? ಇಲ್ಲಿ ಪ್ರತಿ ಶನಿವಾರನೂ ಅನ್ನದಾನ ಇರ್ತದೆ, ಪ್ರತಿ ಶನಿವಾರನೂ ಪೂಜೆ ಇರ್ತದೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲೂ ಹೋಮ ಇರ್ತದೆ. ಆ ಹೋಮಕ್ಕೊಂದ್ಸಲಿ ಬಂದು ಭಾಗಿಯಾಗಿ ಎಳ್ಳು, ಕೊಬ್ಬರಿ, ಬೆಲ್ಲ ಒಂದು 5 ಅಮಾವಾಸ್ಯೆ ತಂದು ಹಾಕಿ. ನಿಮ್ಮ ಕಾರ್ಯಗಳು ಎಷ್ಟು ದಿನದಿಂದ ಮದ್ವೆ ಆಗಿರಲ್ಲ ಅಂದ್ರೂ ಮದ್ವೆ ಆಗಿರ್ತದೆ. ಇವತ್ತು ಮಕ್ಳಿಲ್ಲ ಅಂದವ್ರಿಗೆಲ್ಲ ಮಕ್ಕಳಾಗಿದೆ. ಉದಾಹರಣೆಯಲ್ಲಿ ಭಕ್ತಾದಿಗಳೇ ಇದೆ. ನಾವು ಇಲ್ಲಿ ಬಂದಿದ್ದು ನಮ್ಮ ಮಗನ ಆರೋಗ್ಯದ ವಿಚಾರವಾಗಿ ನಾವು ಬಂದಿದ್ದು. ನಮ್ಮ ಮಗನಿಗೆ ಕಿಡ್ನಿದು ಪ್ರಾಬ್ಲಮ್ ಆಗಿತ್ತು, 2 ಕಿಡ್ನಿ ಪ್ರಾಬ್ಲಮ್ ಆಗಿ ಡಾಕ್ಟ್ರು ಡಯಾಲಿಸಿಸ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ನಮಗೆ ಇವರು ನಮ್ಮ ಅಮ್ಮವ್ರು ಇಲ್ಲಿಗೆ ಬರ್ತಾ ಇದ್ರು ಮುಂಚೆ. ಆದರೆ ಅವರು ಕರೆದ್ರೂ ನಾವು ಅಲ್ಲೇ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಅಂತ ಹೇಳಿ ನಾವೇನು ಇಲ್ಲಿಗೆ ಬರ್ತಾ ಇರಲಿಲ್ಲ. ಬೈದಾಗೆ ಇವರು ಕಾಲ್ ಮಾಡಿದ್ರು, ನೀವು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗ್ಬೇಡಿ, ಬನ್ನಿ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಇವರಿಗೆ ಬೈದಿದ್ದೆ. ನಾನು
ನಾವೇನು ಇಲ್ಲೇನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ವಾ, ಇಲ್ಲಿ ಅಲ್ಲಿರೋ ದೇವರೇ ಇಲ್ಲಿ ಇರೋದು ಅಂತ ಹೇಳಿ ನಾನು ಬೈದಿದ್ದೆ. ಅವ್ರು ಹೇಳಿದ್ರು, ನೀವು ಒಂದ್ಸರಿ ಬನ್ನಿ, ಬಂದ್ಬಿಟ್ಟು ಆಮೇಲೆ ಹೇಳಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮ ಮಗನ ಅವಾಗ ತಾನೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ವಿ. ಡಾಕ್ಟ್ರು ಬಂದ್ಬಿಟ್ಟು ಒಂದು ದಿನಕ್ಕೆ 1,80,000 ಡಯಾಲಿಸಿಸ್ ಮಾಡೋದಕ್ಕೆ ಕೇಳಿದ್ರು ಅವರು. ಆಮೇಲೆ ಡಾಕ್ಟ್ರು ಫೀಸ್ ಎಕ್ಸ್ಟ್ರಾ ಅಂತ ಹೇಳಿದ್ರು. ಬಟ್ ಅದಾದ್ರೂ ಗ್ಯಾರಂಟಿ ಕೊಟ್ಟಿರಲಿಲ್ಲ ಅವರು. ನಾವು ಇಲ್ಲಿಗೆ ಬಂದ ಮೇಲೆ ನಮ್ಮ ಮಗ ಇವಾಗ ಆರೋಗ್ಯವಾಗಿದ್ದಾನೆ, ಚೆನ್ನಾಗಿದ್ದಾನೆ, ತೊಂದರೆ ಇಲ್ಲ. ವಿಡಿಯೋ ನೋಡೋರಿಗೆ ನಂಬಿಕೆಯಿಂದ ಬನ್ನಿ, ದೇವ್ರನ್ನ ನಂಬ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನಂಬೇಡಿ, ಬಂದು ದೇವ್ರನ್ನ ನಂಬಿ ನಿಮ್ಮ ಒಂದು ಇದನ್ನು ಏನೈತೆ ಅದನ್ನ ದೇವರಿಂದ ಒಳ್ಳೇದಾಗುತ್ತೆ. ಅದನ್ನೇ ನನ್ನ ಮಗನಿಗೆ ತುಂಬಾ ಸೀರಿಯಸ್. ನನ್ನ ಹಸ್ಬೆಂಡ್ ಹೇಳ್ದಂಗೆ ಏನ್ ಹೇಳ್ತಿದ್ರು, ತುಂಬಾ ಅಂದ್ರೆ ತುಂಬಾ ನಮಗೂ ಯಾವ ದೇವ್ರನ್ನ ನಂಬೇಕು ಯಾವ ದೇವ್ರನ್ನ ನಂಬಾರ್ದು ಅನ್ನೋದೇ ತುಂಬಾ ಕನ್ಫ್ಯೂಸ್ ಅಲ್ಲಿ ಇತ್ತು. ಬಟ್ ಇಲ್ಲಿಗೆ ಬಂದ ಮೇಲೆ ಭಗವಂತ ನಮ್ಗೆ ಎಲ್ಲಾದ್ರಲ್ಲೂ ಒಳ್ಳೇದ್ ಮಾಡಿದಾನೆ. ಅವನ ಆರೋಗ್ಯದ ವಿಚಾರದಲ್ಲೇ ಅಂತ ಹೇಳ್ತಾ ಇಲ್ಲ, ಎಲ್ಲಾದ್ರಲ್ಲೂ ಕೂಡ ದಾರಿ ತೋರಿಸಿದಾನೆ, ಒಳ್ಳೇದ್ ಮಾಡಿದಾನೆ. ಅವ್ರದ್ದು ಇವ್ರದ್ದು ಮಾತು ಕೇಳಿ ಬರ್ಬೇಡಿ. ಇವ್ರಿಗೆ ಹೇಳ್ತಿದ್ದಾರೆ ಮಾಡ್ತಿದ್ದಾರೆ ಅಂತ ಯಾರು ಕೂಡ ದಯವಿಟ್ಟು ಕೇಳಿ ಬರ್ಬೇಡಿ. ಭಗವಂತನ್ ನಂಬಿ ಬನ್ನಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಯಾಕಂದ್ರೆ ಬೇರೆಯವ್ರು ಹೇಳಿದ್ರು ನನ್ಗೆ ಒಳ್ಳೇದಾಯ್ತು ಅಂದ ತಕ್ಷಣ ಇನ್ನೊಬ್ರು ಬನ್ನಿ ನೀವು ಕೇಳಿ ಅನ್ನೋದಲ್ಲ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಭಗವಂತ ನಿಮ್ಗೆ ಎಲ್ಲಾದ್ರಲ್ಲೂ ಕೂಡ ಸಕ್ಸಸ್ ಮಾಡಿ ಒಳ್ಳೇದ್ ಮಾಡೇ ಮಾಡ್ತಾನೆ. ಅವ್ರಿವ್ರ ಮಾತನ್ನ ತಲೆಯಂತೂ ಕೆಡ್ಸ್ಕೊಂಡ್ಬೇಡಿ, ಭಗವಂತನ ನಂಬಿ ಬನ್ನಿ, ಒಳ್ಳೇದಾಗುತ್ತೆ. ಅದೇ ಉದಾಹರಣೆಗೆ ನಾವೇ ಇದೀವಿ, ಮತ್ತೆ ನನ್ನ ಪಾಪು ಕೂಡ ಇದೆ. ಅವನ ಆರೋಗ್ಯದಲ್ಲಿ ಅಂತಲ್ಲ, ನಮ್ಮ ಜೀವನದಲ್ಲೂ ಕೂಡ ತುಂಬಾ ಸಕ್ಸಸ್ ಅನ್ನೋದು ನಾವು ಕಂಡಿದೀವಿ, ಕಾಣ್ತಾನೂ ಇದೀವಿ. ಎಲ್ಲಾರು ಭಗವಂತನ ನಂಬಿ ಬನ್ನಿ, ಒಳ್ಳೇದಾಗುತ್ತೆ. ಎಲ್ಲಾರು ಪ್ರತಿ ಹುಣ್ಣಿಮೆಲೂ ಇಲ್ಲಿ ಹೋಮ ಇರುತ್ತೆ. ಆ ಹೋಮಕ್ಕೆ ಬಂದು ಭಾಗಿಯಾಗಿ ಎಳ್ಳು, ಕೊಬ್ಬರಿ, ಬೆಲ್ಲ ಸಮರ್ಪಣೆ ಮಾಡಿ ಎಳ್ಳೆಣ್ಣೆ ದಾನ ಕೊಡಿ. ಆ ಪರಮಾತ್ಮಗೆ ತುಂಬಾ ಇಷ್ಟವಾದಂತ ಎಳ್ಳೆಣ್ಣೆ ಪ್ರಿಯ. ಪ್ರತಿ ಶನಿವಾರನು ಪೂಜೆ ಇರುತ್ತೆ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಲೂ ಅನ್ನದಾನ ಇರ್ತದೆ, ಪ್ರತಿ ವಾರನೂ ಅನ್ನದಾನ ಇರ್ತದೆ. ಪ್ರತಿಯೊಬ್ರು ಕೂಡ ಬಂದು ಇಲ್ಲಿ ಅನ್ನದಾನನ ಸ್ವಾಮಿ ಪ್ರಸಾದನ ಸ್ವೀಕಾರ ಮಾಡಿ. ಅರೆ ಈ ಕ್ಷೇತ್ರಕ್ಕೆ ಬರುವಂತವ್ರು ಫಸ್ಟ್ ತಂದೆ ತಾಯಿದಿರಿಗೆ ಬೆಲೆ ಕೊಡಿ. ತಂದೆ ತಾಯಿದಿರನ್ನ ಯಾರು ಇಷ್ಟದಿಂದ ನೋಡ್ಕೊಂತಿರೋ, ಯಾರು ಪ್ರೀತಿ ಮಾಡ್ತಿರೋ, ಯಾರು ಅವ್ರಿಗೆ ಗೌರವ ಕೊಡ್ತಿರೋ ಅಂತವ್ರಿಗೆ ಪರಮಾತ್ಮ ಏನೇ ಕಷ್ಟ ಇದ್ರು ಕೂಡ ಒಲಿತಾರೆ. ಇವತ್ತು ಎಷ್ಟೋ ಜನ ಅನಾಥಾಶ್ರಮಗಳು ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಅನಾಥಾಶ್ರಮಕ್ಕೆ ಇದಾಗ್ಬೇಡಿ. ಇವತ್ತು ಎಷ್ಟು ಜನ ಇವತ್ತು ಎಲ್ಲೆಲ್ಲೂ ಅನಾಥಾಶ್ರಮಗಳಿದೆ, ನಿಮ್ ಕೈಲಿ ಆದಂತ ಸಹಾಯನ ಅನಾಥಾಶ್ರಮಗಳಿಗೆ ಮಾಡಿ. ಆ ಪರಮಾತ್ಮನ ಆಶೀರ್ವಾದ ಯಾವಾಗ್ಲೂ ಇರ್ತದೆ. ಸಲ ಬಂದು ಸ್ವಾಮಿ ಕೇಳ್ದ, ಸ್ವಾಮಿನೂ ಪರವಾಗಿಲ್ಲ. ಇವತ್ತು ಕಾರ್ಯಶಾಸ್ತ್ರದಲ್ಲಿ 2ನೇ ಸಾರಿ ಕೇಳ್ತಾ ಇದೀವಿ. ಅವ್ರು ಹೇಳ್ದಂತಾನೆ ಆಯ್ತಾ ಇದೆ, ಅದನ್ನೆಲ್ಲ ಬಗೆಹರಿಸ್ಕೊಂಡು ದೇವ್ರ ಬಗ್ಗೆನೂ ನಂಬಿಕೆ ಇದೆ, ಕಾರ್ಯಶಾಸ್ತ್ರದ ಬಗ್ಗೆನೂ ನಂಬಿಕೆ ಇದೆ. ಶಾಂತರಾಜ್ ಅಂದ್ಬಿಟ್ಟು ನಾವು ಬೆಂಗಳೂರಿಂದ, ಅವರೇ ಹೇಳಿದ್ರು ಪರವಾಗಿಲ್ಲ, ಅನುಕೂಲ ಆಗುತ್ತೆ. ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ, ತುಂಬಾ ಶಕ್ತಿ ಇದೆ, ದಾನ ನಡೀತಾ ಇದೆ, ಭಗವಂತನ ಇಚ್ಛೆ. ಬಟ್ ತುಂಬಾ ಒಳ್ಳೇದಾಗಿದೆ. ನನ್ನ ಹೆಸರು ಶಿವಣ್ಣ, 10 ಕಿಲೋಮೀಟರ್ ಇಲ್ಲಿಂದ ಅರ್ಯಾಳ್ಪಳ್ಳಿ ಅಂತ ಹೇಳಿ. ಈ ಕ್ಷೇತ್ರಕ್ಕೆ ತುಂಬಾ ದಿವಸ ಬಂದಿದ್ದೀನಿ. ಬಂದ ಮೇಲೆ ನಮ್ಗೆ ತುಂಬಾ ಒಳ್ಳೇದಾಗಿದೆ. ಆ ಉದ್ದೇಶದಿಂದಲೇ ನಾವು ಬರ್ತಾ ಇದ್ದೀವಿ. ಸೂಪರ್. ಕೌಡೆಶಾಸ್ತ್ರ ಮಾತ್ರ ಚೆನ್ನಾಗ್ ಬರ್ತದೆ. ಇಲ್ಲ ಅಂದ್ರೆ ತಪ್ಪಾದಿರ್ಬೇಕಾದ್ರೆ ಉತ್ತರ ಅಲ್ಲೇ ಹೇಳ್ಬೋದು. ಅಂತದೇನು ಹೇಳೋದೇ ಇಲ್ಲ, ಬಹಳ ಚೆನ್ನಾಗಿ ಹೇಳ್ತಾರೆ. ಗುಣವಾಗಿದೆ, ಗುಣವಾಗಿದೆ, ಕೇಳಿದವ್ರಿಗೆ ಗುಣವಾಗಿದೆ. ತುಮಕೂರಿಂದ ಬರ್ತಾ ಇದೀನಿ ಸರಿ. ಸುಮಾರು ಅಲ್ಲಿ ಒಂದ್ 8-10 ಬಾರಿ ಬಂದಿದ್ದೀನಿ. ಕವಡೆಶಾಸ್ತ್ರನೂ ಕೇಳಿದೀವಿ, ಸ್ವಾಮಿನೂ ಕೇಳಿದೀವಿ, ಒಳ್ಳೇದಾಗಿದೆ, ಬರ್ತಾ ಇದೀವಿ. ಇಲ್ಲಿ ಸ್ವಾಮಿ ಬಗ್ಗೆ ಯಾರೇ ಆಗ್ಬೋದು, ನಾನಾಗ್ಬೋದು, ಇನ್ನೊಬ್ರು ಆಗ್ಬೋದು, ಮತ್ತೊಬ್ರು ಆಗ್ಬೋದು, ಯಾರೇ ಆಗ್ಲಿ ಈ ಆಳವಾಗಿ ಮಾತಾಡಬಾರ್ದು. ಒಳ್ಳೇದಾಗಿರೋದ್ರಿಂದಲೇ ಇಷ್ಟು ಜನ ಎಲ್ಲ ಬರ್ಬೇಕು ಅಂತಂದ್ರೆ ಒಳ್ಳೇದಾದ್ರೆ ತಾನೇ ಎಲ್ಲ ಬರೋದು. ಒಳ್ಳೇದಾಗಿಲ್ಲ ಅಂದ್ರೆ ಯಾರು ಬರ್ತಾರೆ? ಅಷ್ಟು ದೂರದಿಂದ ಯಾರನ್ನ ಬರ್ತಾರಾ? ಎಲ್ಲಾರ್ಗು ಒಳ್ಳೇದಾಗಿರೋದ್ರಿಂದಲೇ ಅಲ್ಲಿ ಬರೋದು. ಇದ್ರಲ್ಲಿ ಯಾವುದೇ ಒಂದು ಊಹಾಪೋಹಗಳಿಲ್ಲ. ನಂಬಿಕೆ ಇಟ್ಟು ಬಂದ್ರೆ ಸ್ವಾಮಿ ಮೇಲೆ ಯಾವುದೇ ಇದೆ. ನಾನು ಇವಾಗ ಹೋದ ವಾರ ಎಲ್ಲ ಬಂದು ಹೋದೆ, ಅಮಾಸೆಲೆಲ್ಲ ಬಂದು ಹೋದೆ, ನಾನು ಕೇಳಲಿಲ್ಲ. ಮತ್ತೆ ಎಲ್ಲ ಅಂತ ಹುಡ್ತು, ಮತ್ತೆ ತಿರ್ಗಾ ಬಂದೆ ಕೇಳ್ಬೇಕು ಈಗ ಅಂತ. ಈಗ ನನಗೆ ಸ್ವಾಮಿ ಹೊಲ್ದಿರೋದಕ್ಕೆ ತಾನೇ ನಾನು ಈಗ ಮತ್ತೆ ಬಂದಿದ್ದೀವಿ. ಅಮಾಸೆ ಎಷ್ಟು ದಿನ ಆಯ್ತು, ಮತ್ತೆ ಇವಾಗ ಬಂದಿದ್ದೀನಿ. ಕೇಳ್ಬೇಕು ಅಂತಲ್ಲ, ಕೇಳ್ಬಾರ್ದು ಬಿಡು ಇನ್ನೇನು ಅಂತ ಹೋದೆ, ಬಂದೆ, ಅಮಾಸೆ ಪೂಜೆ ಮಾಡಿಸ್ಕೊಂಡೆ, ನಾನು ಹೋದೆ. ತಿರ್ಗಾ ಮತ್ತೆ ಎಲ್ಲ ಅಂತ ಹೋದಾಗ ನನಗೆ ಹುಷಾರಿಲ್ದಂಗೆ ಆದಾಗ ತಿರ್ಗಾ ಹೋಗಿ ಕೇಳಿದಾಗ ಏನಾಯ್ತು, ನೀನು ಅಲ್ಲಿ ಸ್ವಾಮಿ ತ ಕೇಳ್ಬೇಕು, ನೀನು ಕೇಳೋದ್ರಿಂದ ನಿನ್ಗೆ ಒಳ್ಳೇದು ಅಂತ ಹೇಳಿ ಮತ್ತೆ ಅದಕ್ಕೆ ಎಷ್ಟು ಬಂದಿದ್ದೀನಿ. ಒಳ್ಳೇದಾಗಿದೆ. ಕೇಳಿ ಕವಡೆಶಾಸ್ತ್ರ ಕೇಳಿದ್ದೀನಿ. ನನ್ನ ಮಕ್ಳುಗಳು ಕವಡೆಶಾಸ್ತ್ರದಲ್ಲೂ ನನಗೆ 100ಕ್ಕೆ 100 ಓಕೆ ಸರ್. ಕವಡೆಶಾಸ್ತ್ರ 100ಕ್ಕೆ 100 ಓಕೆ. ಸ್ವಾಮಿ ಕೇಳೋದು 100ಕ್ಕೆ 100 ಓಕೆ ಸರ್. ನಮಗೆ ಬೇರೆ ಅದು ಅವ್ರು ಹೇಳೋದು ಇವ್ರು ಹೇಳೋದು ನಮಗೆ ಬೇಡ. ಯಾಕೆಂದ್ರೆ ನಾವು ನೋಡಿರೋದು ನಮ್ಗೆ ಆಗಿರೋದನ್ನ ನಾವು ನಿಮ್ಗೆ ಹೇಳ್ತಾ ಇದೀವಿ ಬಿಟ್ರೆ ಬೇರೆ ಯಾರು ಏನ್ ನಮ್ಗೆ ಹೇಳ್ಕೊಟ್ಟು ಏನ್ ಇದ್ ಮಾಡ್ತಾ ಇಲ್ಲ. ನೋಡಿ, ಒಬ್ಬ ಮನುಷ್ಯನ್ಗೆ ಯಾರು ಎಷ್ಟೇ ದ್ವೇಷ ಮಾಡ್ಲಿ, ಯಾರು ಎಷ್ಟೇ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ, ಯಾರ ಮೇಲೂ ಕೋಪ ಮಾಡ್ಕೋಬೇಡಿ, ಯಾರ ಮೇಲೂ ದ್ವೇಷ ಮಾಡಬೇಡಿ. ಅನ್ನೋರು ಆಡೋರು ಎಷ್ಟೇ ಜನ ನಮ್ಮ ಹಿಂದೆ ಇದ್ರುನುವೆ ನಾವ್ ಅವ್ರನ್ನ ಹಿಂದಕ್ಕೆ ತಿರುಗಿ ನೋಡ್ಬೇಡಿ. ಒಂದ್ಸತಿ ಯಾವತ್ತೇ ದ್ವೇಷ ಉದ್ಭವ ಆಗೋದು. ನಮ್ಗೆ ಹೊಡೆದವ್ರನ್ನು ಕೂಡ ಅಣ್ಣ ಅನ್ಬೇಕು, ಅವ್ರ ಮೇಲೆ ಹೋಗಿ ಊಟ ಮಾಡ್ಬೇಕು. ಇದನ್ನ ಫಸ್ಟ್ ತಿಳಿರಿ.
ಯಾರು ಒಬ್ಬ ಮನುಷ್ಯನ ಬದುಕಬೇಕು ಅಂದ್ರೆ ತುಣಿಯೋರು 4 ಜನ ಇರ್ತಾರೆ, ಅದನ್ನ ತುಣಿಯೋದಕ್ಕೆ ತಲೆ ಕೆಡಿಸ್ಕೋಬೇಡಿ. ಅವ್ರನ್ನೂ ಕೂಡ ದ್ವೇಷ ಮಾಡ್ಬೇಡಿ. ಪರಮಾತ್ಮ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಳ್ಳಿ. ಇವತ್ತು ಏನು ಆಗಿದೆ ಅಂದ್ರೆ ಸಮಾಜದಲ್ಲಿ ಬರೀ ದ್ವೇಷ 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 ಅಂತಾನೆ ಕಟ್ಕೊಂತ ಇದೀರಿ. ಯಾರು ಕೂಡ ಯಾರ ಮೇಲೂ ದ್ವೇಷ ಕಟ್ಕೋಬೇಡಿ. ಒಂದು ಸಲಿ ನಮ್ಮ ಶತ್ರು ಅನ್ನೋದು ಗೊತ್ತಾದ್ಮೇಲೆ ಅವನ ಪ್ರೀತಿಯಿಂದ ನೋಡಿ. ಅವರೇ ನಮ್ಗೆ ಸಂಬಂಧಿಕರು, ಅಣ್ಣ ತಮ್ಮ, ಬಂಧು ಬಳಗ, ಅವರಿಂದನೇ ನಮ್ಗೊಂದ್ ದಿವಸ ಒಂದು ಉಪಯೋಗ ಇರ್ತದೆ. ಯಾರ ಮೇಲೂ ದ್ವೇಷ ಮಾಡ್ಬೇಡಿ. ಈ ಸನ್ನಿಧಿಗೆ ಬರೋವಂಥವ್ರು ಅಮಾವಾಸ್ಯೆಲಿ ಶನಿ ಶಾಂತಿ ಹೋಮ, ಶನಿ ತಿಲ ಹೋಮ, ಪರಮಾತ್ಮಗೆ ಇಷ್ಟವಾದಂತ ಪ್ರಿಯವಾದಂತ ತಿಲಾ ಹೋಮನೇ ಇಲ್ಲಿ ಶ್ರೇಷ್ಠ. ಆ ತಿಲಾ ಹೋಮಕ್ಕೆ ಬಂದು ಆ ಪರಮಾತ್ಮನಲ್ಲಿ ಅರ್ಕೆ ಅಂತ ಮಾಡ್ಕೊಂಡು ಹೋಮಕ್ಕೆ ಎಳ್ಳು, ಕೊಬ್ಬರಿ, ಬೆಲ್ಲ ಹಾಕಿ ಸಮರ್ಪಣೆ ಮಾಡಿ ನೀವು ಮನಸ್ಪೂರ್ವಕವಾಗಿ ಅರ್ಕೆ ಮಾಡ್ಕೊಂಡು ಹೋಗಿ. ತುಂಬಾ ಒಳ್ಳೇದಾಗ್ತದೆ. ಇರೋರು ಇರ್ತಾರೆ, ಇಲ್ದರೋರು ಇರ್ತಾರೆ. ಇವತ್ತು ಕೋಟಿಗೆ ಬದುಕಿರೋರು ಇರ್ತಾರೆ, 1 ರೂಪಾಯಿ ಜೀವನ ಮಾಡೋರು ಇರ್ತಾರೆ. ಇವತ್ತು ಯಾರು ಕೂಡ ಇವತ್ತು ಇರೋರು ಮನೆಯಲ್ಲಿ ಮಾಡಿಸ್ಕೊಬಿಡ್ತಾರೆ. ಇಲ್ದೇರೋರು ಏನ್ ಮಾಡ್ತಾರೆ ಹೇಳಿ, ಮನೆಯಲ್ಲಿ ಆ ಮಡಿ ಮೈಲಿಗೆಯಿಂದ ಮಾಡಕ್ಕಾಗಲ್ಲ. ಆ ಪರಮಾತ್ಮನ ಕ್ಷೇತ್ರದಲ್ಲಿ ಒಂದ್ಸತಿ ಬಂದು ಆ ಹೋಮ ನೋಡ್ಬೇಕು. ಆ ಹೋಮಕ್ಕೆ ಕುತ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಹೋಮದಲ್ಲಿ ನೀವು ಕೇಳ್ಕೊಳ್ಳಿ. ಏನೇ ಇದ್ರು ಕೂಡ ಪರಮಾತ್ಮ ಬಗೆಹರಿಸ್ಕೊಡ್ತಾರೆ ಅಂತ ನಾನು ಮನಸ್ಪೂರ್ವಕವಾಗಿ ಹೇಳ್ತೀನಿ. ಆಮೇಲೆ ತೀರ್ಥ ಸ್ಥಾನ ಇಲ್ಲಿ ಯಾವುದೊಂದಕ್ಕೂ ಕೂಡ ತೀರ್ಥ ಸ್ಥಾನ ಇರ್ತದೆ. ಅಮಾವಾಸ್ಯೆ ಹುಣ್ಣಿಮೆಲಿ ಬಂದು ಪರಮಾತ್ಮನ ದರ್ಶನ ಮಾಡಿ ತುಂಬಾ ಒಳ್ಳೇದಾಗ್ತದೆ. ಹುಣ್ಣಿಮೆಲಿ ಸುದರ್ಶನ ಹೋಮ, ಅನ್ನದಾನ ಇರುತ್ತೆ. ಯಾರಿಗೇ ಆಗ್ಲಿ ಒಬ್ಬ ಮನುಷ್ಯಂಗೆ ಬೆಳೀತಾವ್ರೆ ಅಂದ್ರೆ ಯಾರಾದ್ರೂ ಒಬ್ರು ಶತ್ರುಗಳಿರ್ತಾರೆ. ಅದಕ್ಕೋಸ್ಕರವಾಗಿ ಸುದರ್ಶನ ಹೋಮ ನಡೀತಲ್ಲಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಆ ಹೋಮಕ್ಕೆ ಬಂದು ಎಳ್ಳು, ಬೆಲ್ಲ, ಕೊಬ್ಬರಿ, ಎಳ್ಳೆಣ್ಣೆ ದಾನ ಕೊಟ್ರೆ ತುಂಬಾ ಒಳ್ಳೇದು. ಆಯ್ತಾ? ನಿಮ್ಗೇನು ಇಲ್ಲಿ ಹೋಮಕ್ಕೆ ದುಡ್ಡು ಕೊಡಿ, ಅದ್ ಕೊಡಿ, ಇನ್ನೊಂದು ಫೀಸ್ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ. ತೀರ್ಥ ಸ್ಥಾನ ಇರುತ್ತೆ. ಈ ತೀರ್ಥ ಸ್ಥಾನ ಯಾತಕ್ಕೋಸ್ಕರವಾಗಿ ಮಾಡಿಸ್ತಾರೆ ಅಂದ್ರೆ ಪ್ರತಿ ಒಂದು ಮನುಷ್ಯನಲ್ಲಿ ಏನಾದ್ರೂ ಒಂದು ಬಾಧೆಗಳಿರ್ತವೆ, ಏನಾದ್ರೂ ಒಂದು ನೋವುಗಳಿರ್ತವೆ. ಆ ನೋವುಗಳು ಮರೆಯಕ್ಕೋಸ್ಕರವಾಗಿ ಆ ಸ್ವಾಮಿ ಮೇಲಿಂದ ಬಂದಿದ್ದು ಅರ್ಶಿನ ನೀರ್ನ ಅದನ್ನ ನಮ್ ದೇಹದ ಮೇಲೆ ಹಾಕೊಂಡ್ರೆ ಎಷ್ಟೋ ಸಮಾಧಾನ ಸಿಗ್ತದೆ. ಎಷ್ಟೋ ನಮ್ ನೋವುಗಳು ಮರಿತೀವಿ. ಏನೇ ಸಮಸ್ಯೆ ಇದ್ರು ಗುಣವಾಗುತ್ತೆ ಅಂತ ನಮ್ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ, ಪರಮಾತ್ಮನ ಆಶೀರ್ವಾದದಿಂದ ನಾವು ಆ ರೀತಿ ಮಾಡ್ತಾ ಇರ್ತೀವಿ. ತೀರ್ಥ ಸ್ಥಾನಕ್ಕೂ ಯಾವ ಫೀಜು ಇಲ್ಲ, ಯಾವ ಹೋಮಕ್ಕೂ ಯಾವ ಅಮೌಂಟು ಕೂಡ ನಾವು ಈಸ್ಕೊಳ್ಳಲ್ಲ. ಶುಕ್ರವಾರ ಉಣ್ಮೆ ಬಿದ್ದಿರೋದ್ರಿಂದ, ಮುಂದಿನ ಶುಕ್ರವಾರ ಉಣ್ಮೆ ಬಿದ್ದಿರೋದ್ರಿಂದ ಶುಕ್ರವಾರ ನಾವು ಮಾಡಲ್ಲ, ಶನಿವಾರ ಮಾಡ್ತೀವಿ. ಈ ಉಣ್ಮೆ ದಿವಸ ಯಾರೇ ಭಕ್ತಾದಿಗಳಿದ್ ನೋಡಿದಂಥವ್ರು ಬನ್ನಿ, ಆ ಸ್ವಾಮಿ ದರ್ಶನ ಮಾಡಿ. ಅನ್ನದಾನ ಇರುತ್ತೆ. ಆ ಪರಮಾತ್ಮಗೆ ನಿಮ್ಗೆ ಏನಾದ್ರು ಕೊಡಬೇಕು ಅಂತ ಅನ್ಸಿದ್ರೆ 2 kg ಅಕ್ಕಿ ತಗೊಬನ್ನಿ, 1 kg ಅಕ್ಕಿ ತಗೊಬನ್ನಿ, 1 kg ತರಕಾರಿ ತಗೊಬನ್ನಿ. ಆ ಸ್ವಾಮಿ ಕೊಡಿ. ಇಲ್ಲಿ 4 ಜನ ಊಟ ಮಾಡ್ತಾರೆ. ಆ ಪರಮಾತ್ಮನ ಸೇವೆನೆ ಇಲ್ಲಿ ಅನ್ನದಾನನೇ ಶ್ರೇಷ್ಠ. ಇಲ್ಲಿ ಯಾರು ಕೂಡ ಅಸ್ತು ಹೋಗ್ಬಾರ್ದು. ಬಂದಂತ ಜನ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಆ ಪರಮಾತ್ಮನ್ ಪ್ರಿಯನೇ ಅವ್ನು ಹೇಳಿರೋದೇನು, 4 ಜನಕ್ಕೆ ಅನ್ನ ಹಾಕ್ಬೇಕು. ಇಲ್ಲಿ ಬಂದಂತವ್ರು ಯಾರಿಗೇ ಒಳ್ಳೇದಾದ್ರೂ ಒಂದು ನೀವು ಅನ್ನದಾನ ಅಂತ ಒಂದು ಪ್ರಸಾದ ಅಂತ ಮಾಡಿಸ್ತೀವಿ ಅಂತ ಅರ್ಕೆ ಮಾಡ್ಕೊಳ್ಳಿ. ತುಂಬಾ ಒಳ್ಳೇದಾಗ್ತದೆ. ಇಲ್ಲಿ ನಿಮ್ಗೆ ಏನೇ ಕಷ್ಟ, ಏನೇ ಸಮಸ್ಯೆ ಇದ್ರೂ ಒಂದು ಅನ್ನದಾನ ನಡೆಸ್ತೀವಿ ಅಂತ ಒಂದು ಅರ್ಕೆ ಮಾಡ್ಕೊಳ್ಳಿ. ಡೈಲಿ ಕವಡೆ ಶಾಸ್ತ್ರ ಇರ್ತದೆ. ಡೈಲಿ ಕವಡೆ ಶಾಸ್ತ್ರ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ಗಂಟ ಇರ್ತದೆ. ಪ್ರತಿಯೊಬ್ರು ಕೂಡ ಬನ್ನಿ. ಯಾರೇ ಬರ್ಬೇಕು ಅಂದ್ರೂ ಫೋನ್ ಮಾಡ್ಕೊ ಬನ್ನಿ. ಆಮೇಲೆ ಭಾನುವಾರ ಎಲ್ಲೂ ಹೋಗಲ್ಲ ನಾನು, ಭಾನುವಾರ ಇರ್ತೀನಿ ದೇವಸ್ಥಾನದಲ್ಲಿ, ಬನ್ನಿ. ಸವಿತಾ ಅಂತೇಳಿ, ನಾವು ಬೆಂಗಳೂರಿಂದ ಬಂದಿರೋದು. ಬಂದ್ಮೇಲೆ ನಮಗೆ ಸ್ವಲ್ಪ ಪರವಾಗಿಲ್ಲ, ನಾವು ಕಮ್ಮಿ ಆಗಿದೆ ನೋವು. ನನಗೆ ಕವಡೆ ಶಾಸ್ತ್ರ ಎಲ್ಲ ಚೆನ್ನಾಗಿದೆ. ಬಂದು ಎಲ್ಲರೂ ಸನ್ನಿಧಿಗೆ ಬಂದು ಇದ್ ಮಾಡ್ಕೊಂಡು ಎಲ್ಲ ಹೇಳಿದ್ರು. ಅವರೇನು ಹೇಳಿದ್ರು, ನಾವೇನು ಹೇಳಂಗಿಲ್ಲ, ಎಲ್ಲ ಅವರೇ ಹೇಳ್ತಾರೆ, ಗುರುಗಳೇ ಹೇಳ್ತಾರೆ. ನಮ್ಮ ಮನ್ಸಲ್ಲಿರೋದೆಲ್ಲ ಹೇಳಿದ್ಮೇಲೆ ನಮಗೆ ಸ್ವಲ್ಪ ಸಮಾಧಾನ ಕಾಣಿಸ್ತು. ಪರವಾಗಿಲ್ಲ, ನಾವು ಬರ್ಬೋದು ದೇವಸ್ಥಾನಕ್ಕೆ, ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಬರ್ತಾರೆ. ನಾಗಮಂಗಲ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು, ನಾಗಮಂಗಲ ಟೌನ್ ಅಲ್ಲಿ ಟ್ಯಾಂಕ್ ಫೇಟ್ ಶನಿಮಾತ್ಮನ ದೇವಸ್ಥಾನ ಅಂದ್ರೆ ಯಾರಾದ್ರೂ ಆಟೋದವ್ರು ಕರ್ಕೊ ಬರ್ತಾರೆ.